ಇದು ಯಾವ ಗುಡಿ ಅಂತ ಕನ್ಫ್ಯೂಸ್ ಆಗಿರಿ. ಹಾಗಾದ್ರೆ ನಡೀರಿ ನಾವು ಇವತ್ತು ಒಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಜರ್ನಿಯಲ್ಲಿ ಇವತ್ತೊಂದು ಹೊಸ ಜಾಗಕ್ಕೆ ಹೊಂಟಿವಿ. ಹೊಸ ಜಾಗ ಅಂತೆಲ್ಲ ಹಳೇ ಜಾಗನೇ, ಆದರೆ ಹೊಸದಾಗಿ ನೋಡೋಣ, ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಇದು ನಮ್ಮ ಬೆಳಗಾವಿಯಿಂದ ಭಾಳ ಅಂದ್ರೆ 10-15 ಕಿಲೋಮೀಟರ್ ಇರ್ಬೋದು. ಇದೊಂದು ಹೊಸ ಅದ್ಭುತ ಜಾಗ. ಇಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಏನಂತೀವಿ, ಒಂದು ದೈವಿ ಶಕ್ತಿ ಏನಿದೀವಲ್ಲ ಅಂತೀವಲ್ಲ, ಅಂಥ ಒಂದು ಶಕ್ತಿನ ನೀವು ಇವತ್ತು ಭೇಟಿ ಮಾಡಿಸ್ತೀನಿ. ಇದೊಂದು ಜರ್ನಿಯಲ್ಲಿ ನೀವು ಲಾಸ್ಟ್ ತನಕ ನೋಡ್ತಾ ಇದ್ದರೆ ನೀವು ಅದ್ಭುತ ಪ್ಲೇಸಸನ್ನು ನೋಡ್ತೀರಿ, ಅದ್ಭುತ ಒಂದು ಜರ್ನಿನ ನೋಡ್ತೀರಿ. ಇಲ್ಲಿ ಬಂದು ನೀವು ಏನೋ ಬೇಡ್ಕೊಂಡಿದ್ರೆ, ಏನೋ ನೀವು ಆಸೆ ಪಟ್ಟಿದ್ರೆ, ಅಥವಾ ನಿಮ್ಮ ಭಕ್ತಿಯಿಂದ ಬೇಡ್ಕೊಂಡಿದ್ರೆ ಎಲ್ಲ ಆಸೆಗಳು ಪೂರ್ತಿ ಆಗ್ತಾವ, ಅಥವಾ ದೇವ್ರು ನಿಮಗೆಲ್ಲ ಒಲದು ಬರ್ತಾನೋ, ಅಥವಾ ದೇವಿ ನಿಮಗೆಲ್ಲ ಕೊಡ್ತಾಳಂತ ಒಂದು ನಂಬಿಕೆ ಇದೆ. ಅವಾಗಿಂದನೂ ಬಂದಿದೆ, ಈಗೂ ಸಹ ಮೂಡು ಬಂದಿದೆ. ಸೊ ಇದು ಗುಡಿ ನಿಮಗೆ ಗೊತ್ತಿರಬೇಕು. ಈ ಗುಡಿ ಬಂದು ನಮ್ಮ ಬೆಳಗಾವಿಯ ಸುಳೆಬಾವಿ ಮಹಾಲಕ್ಷ್ಮಿ ಗುಡಿ, ಅಥವಾ ಮಹಾಲಕ್ಷ್ಮಿ ಟೆಂಪಲ್ ಅಂತ ಏನು ಕರಿತೀವಲ್ಲ ಅದೇ ಗುಡಿ. ಇಲ್ಲಿ ಬಂದರೆ ನೀವು ಎಲ್ಲ ಏನು ಬೇಡ್ಕೊಂಡಿರ್ತೀರಲ್ಲ, ಮನಸ್ಫೂರ್ತಿಯಿಂದ ಮನಸ್ಸಿಚ್ಛೆಯಿಂದ ನೀವೇನು ಹರಕೆನ ಹೊತ್ತಿರ್ತೀರಿ ಅದನ್ನು ನೀವು ಸರಿಯಾಗಿ ಪಾಲಿಸಿದ್ರೆ, ಅಥವಾ ದೇವರಲ್ಲಿ ನಂಬಿಕೆ ಇಟ್ಕೊಂಡ್ರೆ ಎಲ್ಲನೂ ಪೂರ್ತಿ ಆಗ್ತಾವಂತ ಒಂದು ಕಾಲಾದಿಗಳಿಂದ ಒಂದು ನಂಬಿಕೆ ಇದೆ. ಆ ನಂಬಿಕೆನ ನೀವು ನಂಬಿ ಇಲ್ಲಿ ಬಂದರೆ ನಿಮ್ಮ ಎಲ್ಲ ಕೆಲಸಗಳು ಆಗ್ತಾವನ್ನೋ ನಂಬಿಕೆ. ಆಮೇಲೆ ದೇವ್ರನ್ನ ನಂಬಬೇಕಾದ್ರೆ ನಂಬಿಕೆಯಿಂದ ನಂಬಿ, ಮನಸ್ಸಿಂದನೇ ನಂಬಿ. ಸುಮ್ಮನೆ ಏನಾರು ಹೋಗ್ತೀರಿ, ಏನಾರು ಮಾತಾಡ್ತೀರಿ ಅಂದ್ರೆ ಸರಿಯಾಗಲ್ಲ. ಇಲ್ಲಾಂದರೆ ಸುಮ್ಮನೆ ಹೋಗಿ ಕಾಲು ಬಿದ್ದು ಆರಾಮ್ ಬರಬೇಕು, ಆ ಥರ. ಈ ಗುಡಿ ನೋಡಿ ಮಸ್ತ್ ಹಳೆ ಕಾಲದ ಗುಡಿ ಇತ್ತು. ಆ ಗುಡಿಯನ್ನು ಹೊಸದಾಗಿ ಕಟ್ಟಿಸಿ ಈ ಥರ ಈಗ ಎಲ್ಲನೂ ಹೊಸದಾಗಿ ಮಾಡಿಸಿದ್ದಾರೆ. ಇಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ, ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಜನ ಬರ್ತಾರೆ. ಇಲ್ಲಿ ಈ ಗುಡಿಗೆ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಈ ಥರ ಎಲ್ಲ ಜಾತ್ರೆ ಇರುತ್ತೆ. ಆಮೇಲೆ ಸ್ಪೆಷಲ್ ಏನು ಟೈಮ್ ಇರುತ್ತಲ್ಲ, ಸ್ಪೆಷಲ್ ಟೈಮಲ್ಲಿ ಈ ಜಾತ್ರೆ ತುಂಬಿರುತ್ತೆ. ಆಮೇಲೆ ಊರಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ. ಆಮೇಲೆ ಗುಡಿಯಲ್ಲಿ ಎಲ್ಲ ಕ್ಯೂ ಅದು ಹಚ್ಚಬೇಕಾದ್ರೆ ಎಲ್ಲ ವ್ಯವಸ್ಥೆ ಇದೆ. ಡೈರೆಕ್ಟ್ ದೇವಿ ದರ್ಶನವೂ ಆಗುತ್ತೆ. ಆಮೇಲೆ ನೀವು ಏನಾರು ಬೆಳ್ಕೊಂಡಿದ್ರೆ, ಅಥವಾ ಏನೋ ನಿಮಗೆ ಬೇಕಾದರೆ, ಆಮೇಲೆ ಏನೋ ಬೆಳ್ಕೊಂಡಿರ್ತೀರಿ ಅದನ್ನೆಲ್ಲ ಪೂರ್ತಿ ಆಗಬೇಕಾದ್ರೆ ಅದು ಥರ ವ್ಯವಸ್ಥೆ ಇದೆ. ಆಮೇಲೆ ನೀವು ಹಾರ ಅಥವಾ ಏನೋ ಕೊಡ್ತೀರಿ ಅಂದರೆ ದೇವ್ರ ಮುಂದೆ ಅಲ್ಲಿ ಡೈರೆಕ್ಟ್ಲಿ ಕೊಡ್ಬೋದು, ಪೂಜೆನೂ ಮಾಡಿಸ್ಬೋದು. ಸೊ ಈ ಥರ ನಮ್ಮ ಈ ಬೆಳಗಾವಿಯ ಸುಳೆಬಾವಿ ಮಹಾಲಕ್ಷ್ಮಿ ಟೆಂಪಲ್ ಈ ಥರ ಇದೆ. ಇಲ್ಲಿ ನೋಡಿ ದೇವಿಯ ಮುಖ ಕಾಣುತ್ತೆ, ಅಮ್ಮನ ಮುಖ ಕಾಣುತ್ತೆ ಈ ಥರ. ಇಲ್ಲಿ ಫೋಟೋಗ್ರಫಿ ಆ್ಯಕ್ಚುಲಿ ಅಲೌಡ್ ಇಲ್ಲ, ವಿಡಿಯೋಗ್ರಫಿನೂ ಅಲೌಡ್ ಇಲ್ಲ, ಆದರೂ ನಾವು ನಿಮ್ಮ ತೋರಿಸ್ಲಿಕ್ಕೆ ಅಂತ ನಾವು ಮಾಡಿದ್ದು. ಸೊ ನೋಡಿ, ಇಲ್ಲಿ ಬಂದರೆ ನಿಮಗೆ ಏನೋ ಒಂದು ಸ್ಪಿರಿಚುವಲ್ ಭಾವನೆ ಬರುತ್ತೆ, ಒಂದು ಒಳ್ಳೆಯ ಆಧ್ಯಾತ್ಮಿಕ ಒಂದು ವೈಬೆಲ್ಲ ಕಾಣ್ತೀರಿ. ಇಲ್ಲಿ ಭಾಳ ಜನ ಇದ್ದರೂ ಕೂಡ ಭಾಳ ಶಾಂತಿ, ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲೇ ಸಿಗುತ್ತೆ. ಆಮೇಲೆ ಭಾಳ ಜನ ಬರ್ತಾರೆ, ಏನೇನೋ ಬೆಡ್ಕೊಂಡು ಹೋಗಿರ್ತಾರೆ. ನಿಮಗೂ ಏನಾರ ಒಳ್ಳೇದಾಗಬೇಕಂತ ಅನಿಸುತ್ತೆ, ನಿಮಗೂ ಏನಾರ ಕನಸುಗಳಿದ್ದರೆ ನೀವು ಒಂದು ಸಲ ದೇವಿಗೆ ಬಂದು ಭೇಟಿಯಾಗಿ ಮನಸ್ಸಿಂದ ಏನಾರ ಬೇಡ್ಕೊಡ್ರಿ, ಒಳ್ಳೆಯದಾಗೇ ಆಗುತ್ತೆ. ನಾನು ನಂಬಿದ್ದೀನಿ, ನೀವು ನಂಬಿ. ಆಮೇಲೆ ದೇವರು ನೀವು ನಂಬ್ತಾ ಇದ್ರೆ ಮನಸ್ಸಿಂದ ನಂಬಿ, ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಆಮೇಲೆ ಸ್ವಲ್ಪ ಬಂದು ಇಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿರಿ. ನೀವು ಬೆಳಗಾವಿ ಸುತ್ತಮುತ್ತ ಇದ್ದರೆ ಮಾತ್ರ ಅಂದ್ರಂತೂ ಭಾಳ ನೀವು ಲಕ್ಕಿ ಇದ್ದಂಗೆ, ಅವಾಗ ಹೋಗ್ತಿರ್ಬೋದು. ಆಮೇಲೆ ಒಂದು ಒಳ್ಳೆಯ ಪ್ಲೇಸ್, ಸಿಟಿಯಿಂದ ಸ್ವಲ್ಪ ದೂರ ಇದೆ, ಆದರೆ ಅಲ್ಲಿ ಶಾಂತಿ ಇದೆ. ಸೊ ಇದೇ ಥರ ಹೊಸದಾಗಿ ವಿಡಿಯೋ ನೋಡಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನಮಗೆ. ಆಮೇಲೆ ಹೊಸದಾಗಿ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಬಾಯ್.